ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದ ವಂಡರ್ಗರ್ಲ್ ಅಕ್ಷು. ನನ್ನ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್. ನಮ್ಮ ಮನೆಯಲ್ಲಿ ಈಗ ಒಂದು ಮಾತು ಬರ್ತಿತ್ತು, ದ ವಂಡರ್ ಗರ್ಲ್ ಅಂತೇಳಿ ಹೇಳೋಕ್ಕಿಂತ ಒಳ್ಳೆ ಹುಡುಗಿ ಅಕ್ಷತಾ, ಒಳ್ಳೆ ಹುಡುಗಿ ಎಂತ ಆಗ್ತಿಲ್ಲ. ನಾನು ಅದು ಸುಮ್ಮನೆ ಒಂದು ಕ್ಯಾಚಿ ವರ್ಡ್ ಆಗಿ ಇಟ್ಟದ್ದಮ್ಮ, ಅದಂಗೆ ಎಂತ ಇದಿಲ್ಲ ಕಣಿ. ನಾನು ನಮ್ಮ ಒಳ್ಳೆ ಹುಡುಗಿ ಅಕ್ಷತಾ ಅನ್ಕಂಡು ಹೇಳಿ ಮಾಡ್ಬೇಕಿತ್ತು. ನೀನು ಇದೆಂತ ಇದು ದ ವಂಡರ್ ಗರ್ಲ್ ಅಕ್ಷತಾ ಅನ್ಕಂಡು ಮಾಡಿದ್ಯಾ ಅನ್ಕಂಡು. ಪಪ್ಪನೂ ಅಷ್ಟೇ, ಎಲ್ಲರದು ಅಷ್ಟೇ. ಯಾ ದೇವ್ರೆ, ನಾನಂತೂ ಚೇಂಜ್ ಮಾಡಲ್ಲಪ್ಪ. ನಾನು ದ ವಂಡರ್ ಗರ್ಲ್ ಅಕ್ಷು. ಎಸ್, ನಮ್ಮೂರಲ್ಲೊಂದು ಪದ್ಧತಿ ಇದೆ. ಯಾರದೇ ಮನೆಯಲ್ಲಿ ದನ ಹಾಕಿದ್ರು, ದನ ಕರು ಹಾಕಿದ್ರು, ನಮ್ಮಮ್ಮ ಹೇಳಿಕೊಟ್ರು. ಹಾಲನ್ನು ತಗೊಂಡೋಗಿ ದೇವರಿಗೆ ಹಾಲು ಪಾಯಸ ಮಾಡುವಂಥದ್ದೊಂದು ಕ್ರಮ ಇತ್ತು. ಅದಕ್ಕೋಸ್ಕರ ಅಕ್ಕಿ, ಇದು ತೆಂಗಿನಕಾಯಿ ಮತ್ತು ಬೆಲ್ಲ ಎಲ್ಲ ಕೊಡಬೇಕು ನಾವು. ಸೊ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಲಕುಮಿ ಹುಟ್ಟಿದಕ್ಕೆ ನಾವು ಇವತ್ತು ಹಾಲು ಪಾಯಸ ದೇವರಿಗೆ ಕೊಡ್ತಾ ಇದ್ದೀವಿ. ನಮ್ಮ ದಡ್ಡ ಇವಾಗ ದೇವಸ್ಥಾನಕ್ಕೆ ಹೋಗಿ ಇದನ್ನೆಲ್ಲ ಕೊಟ್ಟು ಬರ್ತಾರೆ. ಇವಾಗ ನಾನು ಲಕುಮಿನ ಮಾತಾಡ್ಸೋಕ್ಕೆ ಹಟ್ಟಿಗೆ ಬಂದಿದೆ. ಲಕುಮಿ ಕಾಣಿ, ಅದು ಹೆಂಗೆ ಮಾಡುದು ಕಾಣಿ. ಲಕುಮಿ ನನ್ನ ಶುಬ್ಬಿ ಅಂತ ಮಾಡ್ತಿತ್ತಪ್ಪ. ಮೊನ್ನೆನೇ ಬಂದಿದ್ದಾಳೆ ಅವಳು, ಮೊನ್ನೆನೇ ಬಂದಿದ್ದಾಳೆ ಬಾಬು. ಆರದ್ದು ಶುಭಮ್ಮನ ಹೋದದವ್ರೆ ಅಂತಮ್ಮ ಅಂತ ಬೋಕಪ್ಪ. ಲಕುಮಿ ಹಬ್ಬ ಹೊರ್ಗಪ್ಪ. ಹುಟ್ಟು ತಿಂಗ್ ಇಟ್ಟೆ ಬೆದೀರಿತ್ತು. ಕಂಡಿರಿ ನೀವು ಯಾರಿಗಾದ್ರು ಕಂಡದ್ ನೆನಪಿದ್ರೆ? ಇವಳೇ ನಮ್ಮನೆ ಸುಬ್ಬಿ ಲಕುಮಿ. ಅಮ್ಮನ ಭೂದೇವಿ, ನನ್ನ ಸುಬ್ಬಿ ಲಕ್ಷ್ಮೀ. ಲಕ್ಷ್ಮಿ, ಲಕುಮಿ, ಭೂದೇವಿ, ಸುಬ್ಬಿ, ನಾನಾರು ಹೆಸರು ಇವಳಿಗೆ. ಸುಂದರಿ ಮನಸ್ಸು ಮರಕೋತಿ, ಮುದ್ದಾದ ಮೂತಿ. ಎಂತ ಕಾಣ್ತಿದ್ದೆ ಹೊರಗೋಯ್ಕ? ಅಮ್ಮನೊಟ್ಟಿಗೆ ಹೋಗ್ತೀಯಾ? ಅವಳ ಅಮ್ಮ ಊಟ ಮಾಡು ಬೈಲಿಗೆ ಹೋಯ್ದಾಳೆ. ಅದನ್ನೇ ಕಾಮ್ದೀಗ, ಆಚೆನೇ ಕಾಮ್ ಅಂತ. ಕಣ್ಣು ಕಾಣಿ ಎಷ್ಟು ಚೆನ್ನಾಗಿದೆ ಇವಳದ್ದು. ಇವಳು ಕಣ್ಣು ಕಾಣಿ ಎಷ್ಟು ಚಂದಪ್ಪ. ನಮ್ಮ ಮಗು ಎಷ್ಟು ಚಂದಪ್ಪ. ಎಸ್, ನಾನಿವಾಗ ನಮ್ಮನೆ ಸುಬ್ಬಿನ ಮಾತಾಡ್ಸ್ಕೊಂಡು ಇವಾಗ ನಮ್ಗೆ ಸ್ವಲ್ಪ ಕೆಲಸ ಇತ್ತು. ಎಂಥ ಕೆಲಸ ಅಂದರೆ, ಸುಬ್ಬಿನ ಮಾತಾಡ್ರೆ ಸಹಿಯಲ್ಲ, ಹೊಟ್ಟೆಗೆ ಗೊಬ್ಬರ ತೆಗಿ. ಸೊ ನಮ್ಮಮ್ಮ ಗೊಬ್ಬರ ಎಲ್ಲ ರಾಶಿ ಮಾಡಿಸಿ ಇಟ್ಟಿರು. ಆದರೆ ಇನ್ನೂ ಸ್ವಲ್ಪ ಆ 2 ಹೆಡ್ಗಿ ಮಾತ್ರ ಅಲ್ಲ, ಇನ್ನೂ ಒಂದು 4-5 ಹೆಡ್ಗಿ ಆಯ್ತು. ಇದನ್ನು ತಗೊಂಡೋಗಿ ಗೆದ್ದಿಗೆ ಹಾಕಿ ಆಮೇಲೆ ಮತ್ತೆ ವಾಪಸ್ಸು ಎಕ್ಸ್ಟ್ರಾ ಏನಿದೆಯಲ್ಲ ಇದರೊಳಗೆ ಅದನ್ನು ಮತ್ತೆ ವಾಪಸ್ ಗೆದ್ದಿಗೆ ಹಾಕೋಕ್ಕೆ ತುಂಬಿ ಇಡ್ಕೊ. ಸೊ ಆ ಕೆಲಸ ನಾನು ಮಾಡ್ತಿದ್ದೆ. ಅದಕ್ಕೋಸ್ಕರ ಬಾಯ್ ಬಾಯ್. ಗೊಬ್ಬರ ಹೊತ್ತು ಗೆದ್ದಿಗೆ ಹಾಕಿ ಹಟ್ಟಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಸಿಗ್ತೀನಿ. ಎಲ್ಲರ ಮನೆಯಲ್ಲಿ ಯಾರಾದರೂ ಹೊರಗೆ ಹೊರಟ್ರೆ ಎಂತ ಮಾಡ್ತಾರೋ, ಸೀರೆ ಉಟ್ಕೊಂಡಾದ್ಮೇಲೆ ಪೌಡ್ರ್ ಹಾಯ್ಕೊಂಡ್ಕೊ, ಸ್ಟಿಕ್ಕರ್ ಹಾಯ್ಕೊಂಡ್ಕೊ, ಹಿಂಗೆ ಮಾಡ್ಕೊಂತಾರೆ. ಆದರೆ ನಮ್ಮ ಮನೆಗೆ ಉಲ್ಟಾ ಅಂತೇಳಿ ಎಲ್ಲರ ಮನೆಗೂ ಹಿಂಗೆ ಇರ್ಬೋದು. ನಮ್ಮ ದಡ್ಡಂಗೆ ಎಲ್ಲಿಗೆ ಹೊರಟ್ರು ಫಸ್ಟು ಒಂದು ಎಲೆ ಅಡಿಕೆ ತಿನ್ಕೊಂಡು ಹೋಯ್ಕೋರಿ. ಈಗ ಕಾಣಿ ಅಮ್ಮ ಹೇಳಿರೋ ದೇವಸ್ಥಾನಕ್ಕೆ ಹೋಗಿ ಹಾಲು ಪಾಯಸಕ್ಕೆ ಕೊಟ್ಟಿಗೆ ಬನ್ನಿ ಅಂತ. ನಮ್ಮ ದಡ್ಡ ಸೀರೆಲ್ಲ ಉಟ್ಕೊಂಡು ಎಲೆ ಅಡಿಕೆ ತಿಂಬಕ್ಕೆ ರೆಡಿ ಮಾಡ್ಕೊಂತ ಇದ್ರು. ಎಲೆ ಅಡಿಕೆ ತಿಂದೆ ಅವ್ರು ಆತಿಲ್ಲ. ಕಾಣಿ ಎಲೆ ಅಡಿಕೆ ತಿಂಬೋದೀಗ ನೆಗೆಡ್ತಿದ್ರು ಹಂಗು ಹೇಳ್ರೆ. ದಡ ಅದು ಎಂತಕ್ ದಡ? ಎಲ್ಲಿಗಾರು ಹಾಪದಿದ್ರೆ ರಪಕ್ಕ ಒಂದು ಎಲೆ ಅಡಿಕೆ ತಿನ್ಕೊಂಡು ಹಾಪದಿ ಅಂತಕ್ಕೆ ಅದೇ ಅಭ್ಯಾಸವಾ. ಒಂದ್ಸಲ ಎಂತಾಯ್ತು, ಮೊನ್ನೆ ಇಟ್ಲೈ ಮನೆಯಲ್ಲಿ ಎಣ್ಣೆ ಖಾಲಿ ಆಗಿತ್ತು, ನಾವು ಗಮನಿಸಿರ್ಲಿಲ್ಲ. ನಮ್ ದಡ್ಡ ನಾ ಹೊತ್ತಿಲ್ಲ ಅಂತರು. ಎಂತಕ್ಕೆ ಹೊತ್ತಿಲ್ಲ ಮನೆ ಹೆಂಗಲ್ಲಿ ಎಣ್ಣೆ ಇಲ್ಲ, ತಲೆ ಹಾಕೋಕೆ ಎಣ್ಣೆ ಇಲ್ಲದೆ ಬಾಚ್ಕೊಂಡು ಹಾಪುದು ಹೆಂಗಂತ್ರ. ನಾವೆಲ್ಲ ಹೆಂಗಂತೇಳಿ ಹೇಳ್ರೆ, ಹಿಂಗೆ ಅಂತ ತಲೆ ಹಿಂಗೆ ಎಣ್ಣೆ ಇದ್ರೆ ಎಲ್ಲಿಗೂ ಹೊತ್ತೇ ಇಲ್ಲ ಆ ಟೈಪ್. ಅಂದರೆ ಎಂಥದಾದ್ರು ಫಂಕ್ಷನ್ ಇದ್ರೆ ಹೊತ್ತಿಲ್ಲ ಆ ಟೈಪ್. ನಮ್ಮ ದಡ್ಡ ಮನೆಗೆ ಎಣ್ಣೆ ಇಲ್ಲ ಅಂತೇಳಿ ಹೇಳಿ ನಾ ಹೆಂಗ ಹಾಪುದಂತೆ ಹೊಯ್ಡುದೇ ಇಲ್ಲ. ಈಗಲೂ ಕಾಣಿ ಮಂಡಿ ಎಣ್ಣೆ ಹಾಕೊಂಡು ಹೆಂಗೆ ಜಿಗ್ಗ ಆಯ್ತು. ಮಂಡಿ ಎತ್ತಿದಡ ಹಾಯ್ ಮಾಡಿ.
ಹಾಯ್ ಬಾಯ್. ಎಲ್ಲರೂ ಹೆಂಗಿದ್ರಿ ಕೇಣಿ? ಎಲ್ಲರೂ ಹೆಂಗಿದ್ರಿ? ಅಕ್ಷತನ ವಿಡಿಯೋ ಲೈಕ್ ಆಯ್ತಾ ಕೇಣಿ? ಅಕ್ಷತನ ವಿಡಿಯೋ ಲೈಕ್ ಆಯ್ತಾ? ಇನ್ನು ಮುಂದೆ ಲೈಕ್ ಆಯ್ತು ನೋಡಿ, ಕಳಿಸಿ ಕೊಡಿ. ಎಂತ ಕಳ್ಸಿ ಕೊಡುದು? ವಿಡಿಯೋ ಅವರೇ ಕಳ್ಸಿ ಕೊಡುದ? ನಾನ್ ಕಳ್ಸಿ ಕೊಟ್ರೆ ಅವ್ರ ಕಾಣಕ್ ಕಾಮ್ದ. ಕಾಣಿ, ಇದು ಕುಟ್ಟಾಣಿ. ಇದು ಯಾರ ಮನೆಗೆಲ್ಲ ಇತ್ತು? ಅದು ಕುಟ್ಟಾಣಿ ಮರದ್ದು, ಆಮೇಲೆ ಅದು ಕಬ್ಬಣದ್ದು ಗುದ್ದು. ಇದೆಲ್ಲ ನಮ್ ದಡ್ಡಂದೆ. ಇವ್ರು ಇಲ್ಲೇ ಇಟ್ಟು ದಡ್ಡಂದಲ್ಲ, ಅಜ್ಜಿ ಪಿಜ್ಜಜ್ಜಿ. ಅದೇ ಪಿಜ್ಜಜ್ಜಿ ಇದೆ. ಅದೇ ನಿಮ್ಮ ನನ್ನಮ್ಮ ನನ್ನ ಅಮ್ಮನ ಅಮ್ಮಂದಿದ್ದಂತೆ. ಅವ್ರು ಇವ್ರಿಗೆ ಕೊಟ್ಟು ಇನ್ನೂ ಒಂದು ಇದಿತ್ತು, ಅದು ಇವಾಗಿಲ್ಲ. ಆಮೇಲೆ ಇನ್ನೊಂದು ತಾಮ್ರದ ಇದಿತ್ತು, ಅದು ಇವಾಗ ಎಲ್ಲಿತ್ತು ಗೊತ್ತಿಲ್ಲ. ಆಮೇಲೆ ನಾನೊಂದು ಕಲ್ಲಿನ ತಂದಿಟ್ಟಿದೆ, ಅದು ಒಳಗಿದೆ ಕಿಚನಲ್ಲಿ. ಕಾಣಿ ಕೈ ಹೈಕಂಡ್ರು, ಬಾಯ್ ಹೈಕಂಡ್ರು. ಆಯ್ತು, ಇಷ್ಟೇ ಮುಗೀತು. ಆಯ್ತು, ಬಾಯ್ 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 ಬಾಯ್. ಅಲ್ಲಿ ಇಟ್ಟಿರಲ್ಲ. ಅದು ನೆಡ್ಸ್ಕೊತ್ತ ಕಾಯೆಲ್ಲ ಅಲ್ಲ ಹೇಳದ್ ನಾ ಅಲ್ಲಿ ಇಟ್ಟಿರೋ ಅನ್ಕಂಡು ಹೇಳಿ ಕಂಡ್ರಿ ಅಲ್ವಾ? ಇದು ನನ್ನ ದಡ್ಡನ ಕತೆ. ಓ ಸೂರ್ಯ, ನನಗೆ ಅದಕ್ಕೆ ಸೂರ್ಯ ಅಂದರೆ ಮಸ್ತ್ ಇಷ್ಟ. ಎಂತಕ್ಕಂದ್ರೆ ಸೂರ್ಯ ನನ್ನನ್ನು ಚಂದ ಮಾಡ್ತಾನೆ. ಬ್ಯಾಕ್ಗ್ರೌಂಡಿಗೆ ತಕ್ಕಂತೆ, ಲೈಟಿಗೆ ತಕ್ಕಂತೆ ವಿಡಿಯೋದು ಕ್ವಾಲಿಟಿ ಸಮೇತ ಚೇಂಜ್ ಆಯ್ತು. ದಡ ಎಂತಕ್ ದಡ? ಹಾಲು ಪಾಯಸ ಕೊಡುದು ದೇವರಿಗೆ ಒಪ್ಸಿರ ಖುಷಿ ಆದ ದೇವ್ರಿಗೆ ಖುಷಿ ಆಯ್ತು ಕಣ್ಕಂಡ. ದೇವ್ರಿಗೆ ಹಾಲು ಪಾಯಸ ಕೊಟ್ಕೊಂಡು ಭಟ್ರು ಹೇಳಿರಲ್ಲ. ಹೌದಾ? ಶುಕ್ರವಾರ ಯಾವ ಭಟ್ರು? ಪೂಜೆ ಮಾಡುವ ಮೊದಲು ಕಲಿಯುವ. ನೀವು ಎಷ್ಟು ವರ್ಷದಿಂದ ಕೊಡ್ತಿದ್ರಿ? ನಾವು ಸುಮಾರು ವರ್ಷ ಆಯ್ತು. ಎಷ್ಟು ಸುಮಾರು ಅಂದ್ರೆ? ಸುಮಾರು 10-20 ವರ್ಷ ಆಯ್ತು. ದನ ಕೊಡ್ಬೇಕ್ರಿ ಒಂದು ಕೊಟ್ಟು. ಹೌದಾ? ನೀವು ಚಂದ ಮಾರ್ರೆ. ಅಲ್ಯಾ? ಚಂಡು ನೀನು ನಾನಲ್ಲ. ಆಯ್ತು, ನಾ ಹೊರಟು. ಬಾಯ್ ಬಾಯ್, ಅಡ್ಡಿಲ್ಲ. ಎಸ್, ಇವಾಗ ನಾನು ಬ್ರಹ್ಮಾವರಕ್ಕೆ ಹೊರಟಿದ್ದೇನೆ. ಎಂತಕ್ಕಂದರೆ ನಮ್ಮದು ಪಕ್ಕದ ಮನೆಯವ್ರದ್ದೊಂದು ಸಣ್ಣ ಫಂಕ್ಷನ್ ಇತ್ತು. ಸೊ ಅಮ್ಮನನ್ನು ಆ ವೆನ್ಯೂಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಮತ್ತು ನನ್ನ ತಂಗಿ ಯಾವುದಾದ್ರೂ ಒಂದೊಳ್ಳೆ ಹೋಟೆಲಿಗೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿತ್ತು. ಅದಕ್ಕೆ ಇವಾಗ ನಾವು ಬ್ರಹ್ಮಾವರಕ್ಕೆ ಹೊರಟಿತ್ತು. ನಮ್ಮಮ್ಮ ಆಗಾಲಿಂದ ರೆಡಿ ಆಗ್ತಿದ್ರು, ಇನ್ನೂ ರೆಡಿಯೇ ಆಗ್ತಾಯಿದ್ರು. ರೆಡಿಯೇ ಇಲ್ಲ ಮಾತ್ರ. ಅದು ಎಷ್ಟು ಹೊತ್ತು ತಕೊಂಡ್ರು ಅದು ದೇವರಿಗೇ ಗೊತ್ತು. ಬಂದ್ರೆ ಮದುಮಗಳ ಫೋಟೋ ತೆಗಿದೆ, ಸ್ಟಿಲ್ ಮಾಡಿದಿತ್ತು. ಅವಳು ವಿಡಿಯೋ ಮಾಡ್ತಿದ್ದಾಳ. ಎಷ್ಟು ಗಂಟೆ? 12:15 ಬಂತು. ಆದರೂ ಸಮೇತ ನಾವಿನ್ನೂ ಹೊರಟಿಲ್ಲ. ಬಾಯ್ ಬಾಯ್. ಇವಳು ಬಂದ್ಲು. ನಿಂದ ಹೇ ಬಂತು ರಕ್ಷಿತಾ. ಮಳೆ ಬಂತು, ಮಳೆ ಬಂತು. ಲಾ 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 ಲಾ. ಹಾ ಕಂಡಿಯಾ? ಓಕೆ, ನಾನು ಇವಾಗ ಡ್ರೈವ್ ಮಾಡ್ಲಿಕ್ಕುಂಟು. ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ನನ್ನ ವಿಡಿಯೋನ ಆವಾಗವಾಗ ನೋಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ನಿಮ್ಮ ಕಮೆಂಟಿಗೆ ನನ್ನ ಸ್ವಾಗತ. ಬಾಯ್ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ.